ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಕೆಟ್ಟ ಕಮೆಂಟ್ ಮಾಡ್ತಿದ್ದವರಿಗೆ ಈಗ ನಡುಕ ಶುರುವಾಗಿದೆ. ತುಂಬಾ ಅವಹೇಳನಕಾರಿಯಾಗಿ ಮೆಸೇಜ್ ಮಾಡಿ ಪುಂಡಾಟ ಮೆರೆದಿದ್ದ ಪುಂಡರು ಈಗ ಕ್ಷಮಿಸಿ ಬಿಡಿ ಮೇಡಮ್ ಅಂತ ಗೋಗರಿಯುತ್ತಿದ್ದಾರೆ. ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ ಮೇಡಮ್, ತಪ್ಪಾಗಿದೆ ಅಂತೆಲ್ಲ ಅಂಗಲಾಚುತ್ತಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಮೆಸೇಜ್ ಮಾಡಿ ಸಾರಿ ಕೇಳ್ತಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಟಿ ರಮ್ಯಾಗೆ ಬೈದಿದ್ದ ಡಿ ಫ್ಯಾನ್ಸ್ ಈಗ ಉಲ್ಟಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಎಂದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದ ನಟಿ ರಮ್ಯಾ ಅವರನ್ನ ಕೆಟ್ಟದಾಗಿ ಕಮೆಂಟ್ ಮಾಡಿ ಟ್ರೋಲ್ ಮಾಡಿದ್ರು. ಇದರಿಂದ ಸಿಟ್ಟಾಗಿದ್ದ ರಮ್ಯಾ ದರ್ಶನ್ ಅಭಿಮಾನಿಗಳು ಕಳಿಸಿದ ಮೆಸೇಜ್ಗಳನ್ನ ಎಕ್ಸ್ಪೋಸ್ ಮಾಡಿದ್ರು. ಅನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದು ಕೆಟ್ಟ ಮೇಲೆ ಬುದ್ಧಿ ಕಲಿತಿರುವ ಡಿ ಫ್ಯಾನ್ಸ್ ಈಗ ಉಲ್ಟಾ ಹೊಡೆದಿದ್ದಾರೆ. ಹೌದು, ರಮ್ಯಾ ಅವರ ದಿಟ್ಟ ನಡೆಗೆ ಹೆದರಿದ ದರ್ಶನ್ ಫ್ಯಾನ್ಸ್ ತಾವು ಕಮೆಂಟ್ ಮಾಡಿದ ಅಕೌಂಟ್ಗಳನ್ನ ಡಿಲೀಟ್ ಮಾಡಿದ್ರು. ಆದ್ರೆ ಅಕೌಂಟ್ ಡಿಲೀಟ್ ಮಾಡೋ ಮುನ್ನವೇ URL ID ಸಿಕ್ಕಿದೆ. ಇದರಿಂದ ಕೆಟ್ಟ ಕಮೆಂಟ್ ಮಾಡೋರಿಗೆ ಕಂಟಕ ಎದುರಾಗೋದು ಫಿಕ್ಸ್ ಆಗಿದೆ. ರಮ್ಯಾ ಕಂಪ್ಲೇಂಟ್ಗೆ ಡಿ ಅಭಿಮಾನಿಗಳು ದಂಡ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸೇರಿ ಆರೋಪಿಗಳಿಗೆ ನೀಡಿರುವ ಜಾಮೀನು ರದ್ದು ಕೋರಿ ಸಲ್ಲಿಸಿರುವ ಮೇಲ್ಮನವಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು. ಈಗ ದರ್ಶನ್ ಬೇಲ್ ರದ್ದಾಗಬಹುದು ಅಂತಲೂ ಚರ್ಚೆಯಾಗುತ್ತಿದೆ. ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕುರಿತು ರಮ್ಯಾ ಸ್ಟೋರಿ ಹಾಕಿದ್ರು. ಅದೇ ಕಾರಣಕ್ಕೆ ವಿವಿಧ ಇನ್ಸ್ಟಾಗ್ರಾಂ ಖಾತೆಗಳಿಂದ ಬಹಳ ಅಸಹ್ಯಕರ ಅವಹೇಳನಕಾರಿ ಮೆಸೇಜ್ಗಳನ್ನ ಕಳಿಸಿದ್ರು. ಆ ಮೆಸೇಜ್ಗಳು ಸ್ತ್ರೀ ದ್ವೇಷದಿಂದ ಕೂಡಿದ್ದು ದೂರಿನಲ್ಲಿ ಉಲ್ಲೇಖಿಸಲು ಸಾಧ್ಯವಾಗ್ತಿಲ್ಲ. ಆ ಮೆಸೇಜ್ ಲಿಂಕ್ಗಳನ್ನ ದೂರಿನಲ್ಲಿ ಲಗತ್ತಿಸಿದ್ದೇನೆ. ದರ್ಶನ್ ಅಭಿಮಾನಿಗಳ ಪೋಸ್ಟ್ ಅತಿರೇಕ, ಕೊಳಕು ಹಾಗೂ ಬೆದರಿಕೆ ಒಡ್ಡುವಂತಿವೆ. ಹಾಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ರಮ್ಯಾ ದೂರಿನಲ್ಲಿ ಆಗ್ರಹಿಸಿದ್ದಾರೆ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಮೋದ್ ಗೌಡ ಎಂಬ ವ್ಯಕ್ತಿ ಸೇರಿ 43 ಜನರ ವಿರುದ್ಧ IT ಆಕ್ಟ್ ಹಾಗೂ BNS ಅಡಿಯಲ್ಲಿ FIR ದಾಖಲಾಗಿದೆ. ಪೊಲೀಸರು ತನಿಖೆ ಆರಂಭಿಸಿದ್ದು ಈಗ ಅಶ್ಲೀಲ ಮೆಸೇಜ್ ಕಳುಹಿಸಿದ ಕಿಡಿಗೇಡಿಗಳ ಎದೆಯಲ್ಲಿ ನಡುಕ ಶುರುವಾದಂತಿದೆ. ಕೆಲವರು ರಮ್ಯಾ ಅವರಿಗೆ ಮೆಸೇಜ್ ಮಾಡಿ ಕ್ಷಮೆ ಕೇಳಿ ದೂರು ವಾಪಸ್ ಪಡೆಯುವಂತೆ ಮನವಿ ಮಾಡುತ್ತಿದ್ದಾರೆ ಅಂತ ಕೆಲ ವಾಹಿನಿಗಳು ವರದಿ ಮಾಡಿವೆ. ಅಲ್ಲದೆ ಇನ್ನು ಕೆಲವರು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನಾನೇ ಎಲ್ಲ ನೋಡಿಕೊಳ್ಬೇಕು, ಪ್ಲೀಸ್ ನನ್ನ ಬಿಟ್ಬಿಡಿ ಮೇಡಮ್ ಅಂತೆಲ್ಲ ಮೆಸೇಜ್ ಮಾಡಿ ಬೇಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಇದನ್ನೆಲ್ಲ ನೋಡಿದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತೆ ನಾಯಕ ನಟನ ಮೇಲಿನ ಹುಚ್ಚು ಪ್ರೀತಿಗೆ ಇವರ ಜೀವನ ಹಾಳು ಮಾಡಿಕೊಳ್ಳೋದು ಇವರಿಗೆಲ್ಲ ಬೇಕಾ ಅಂತ ಚರ್ಚೆಯಾಗ್ತಿದೆ. ಇದಕ್ಕೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ಹೇಳಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.